ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಯುವನಿಧಿ ಅಪ್ಡೇಟ್ ಏನಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಿಗೆ ಮೇ, ಜೂನ್, ಜುಲೈ, ಆಗಸ್ಟ್ ಅಮೌಂಟ್ ಬಂದಿಲ್ಲ, ಇನ್ನೂ ಅಮೌಂಟ್ ಬರಬೇಕಾದ್ರೆ ನಿಮ್ಗೆ ಏನೇನು ಮಾಡಬೇಕು ಅಮೌಂಟ್ ಬರೋಗೋಸ್ಕರ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಏನಂತ ವಿಡಿಯೋಲ್ಲಿ ನೋಡೋಣ. ಪ್ರಿಯ ಅರ್ಜಿದಾರರೇ, ಯುವನಿಧಿ ಯೋಜನೆಯ ಸ್ವಯಂ ಘೋಷಣೆಯ ಯೋಜನೆಯನ್ನು ಪ್ರತಿ ಮಾಸಿಕ ಅವಧಿಯ ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ. ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಕೊಡೋದು ಇತ್ತು ಮೊದಲು, ಇವಾಗ ಚೇಂಜ್ ಮಾಡಿ 3 ತಿಂಗಳಿಗೊಂದ್ಸತಿ ಮಾಡಿದ್ದಾರೆ. ಅದೇನು ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ, ಆಗಸ್ಟ್, ನವೆಂಬರ್ ಮತ್ತು ಫೆಬ್ರವರಿ ಮಾಹೆಗಳಲ್ಲಿ 1 ರಿಂದ 25ರವರೆಗೂ ಮಾತ್ರ ನೀಡುವುದು. ಯಾವ್ಯಾವ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಂದ್ರೆ ಮೇ, ಆಗಸ್ಟು ಮತ್ತು ನವೆಂಬರ್ ಮತ್ತು ಫೆಬ್ರವರಿ ಇಷ್ಟು ತಿಂಗಳು ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡ್ಬೋದು. ಮತ್ತು ಇದೇ ಥರ ನೀವು ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಂದ್ರೆ ಎಷ್ಟರಿಂದ ಎಷ್ಟರವರೆಗೂ ಕೊಡಬೇಕು ಅಂದರೆ 1ನೇ ತಾರೀಕಿನಿಂದ 25th ಅಂದರೆ 25ನೇ ತಾರೀಕುವರೆಗೂ ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡ್ಬೋದು. ಅದಕ್ಕೋಸ್ಕರ ಮುಂದೆ ಹೋದಂಗೆ ಸ್ವಲ್ಪ 15 ಡೇಸ್ ಆದಮೇಲೆ ಆ ಥರ ಮುಂದೆ ಸರ್ವರ್ ಪ್ರಾಬ್ಲಮ್ಮು ಅದು ಇದು ಅಂತ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗಲಿಂತೆ ಟ್ರೈ ಮಾಡಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿ ಮತ್ತು ನಿಮ್ಮ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಇದು ಮಾಡ್ಕೊಳ್ಳಿ, ಕ್ರೆಡಿಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬರೋದು, ಅಲ್ಲಿವರೆಗೂ ನಿಮಗೆ ಅಮೌಂಟ್ ಬರೋದಿಲ್ಲ. ಮತ್ತು ನೀವು ಕೆಲವರು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ದಕ್ಕೋಸ್ಕರನೇ ಅಮೌಂಟ್ ಬರ್ತಾ ಇಲ್ಲ ಅನ್ನೋರು ಇದಂತೂ ತಲೆಯನ್ನು ತೆಗೆದಾಕ್ಬೇಡಿ. ಕೌಶಲ್ಯಕರ ರಿಜಿಸ್ಟ್ರೇಷನ್ಗೂ ಮತ್ತು ಯುವನಿಧಿ ಅಮೌಂಟ್ ಬರೋದಕ್ಕೂ ಯಾವುದೇ ಥರ ಸಂಬಂಧವಿಲ್ಲ ಅಂತ ಒಂದು ಆರ್ಟಿಕಲ್ ಬಿಟ್ಟು ಅದರಲ್ಲಿ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಆಲ್ರೆಡಿ ನಾನು ಆ ಆರ್ಟಿಕಲ್ ಬಗ್ಗೆಯೂ ನಿಮಗೆ ಹೇಳಿದ್ದೀನಿ. ಅದಕ್ಕೋಸ್ಕರ ಯಾವುದೇ ಥರ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ನೀವು ನೋಡ್ಕೊಳ್ಳಿ. ಮತ್ತು ಬೇರೆ ಥರ ಯುವನಿಧಿ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ನಿಮ್ಮದು ಏನು ಪ್ರಾಬ್ಲಮ್ ಇದೆ ಅಂತ ನಾನು ಆದಷ್ಟು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.